ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ ಮನೆಗೆ ಈಗಾಗಲೇ 5 ಜನ ಸ್ಪರ್ಧಿಗಳು ಬಂದಿದ್ದಾರೆ. ಅವರುಗಳ ಪೈಕಿ ಇಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳುವಂಥ ಸಾಧ್ಯತೆ ಇದೆ. ಇದನ್ನು ಸಹ ಕಿಚ್ಚ ಸುದೀಪ್ ಅವರೇ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ವಾರದ ಕತೆ ಕಿಚ್ಚನ ಜೊತೆ ಒಂದು ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಬಂದಿರತಕ್ಕಂಥ ಗೆಸ್ಟ್ಗಳು ಈಗ ಹೊರಗಡೆ ಬರುವಂತಹ ಸಮಯ. ಆದರೆ 3 ಜನಗಳು ಮಾತ್ರ ಹೊರಗಡೆ ಬರ್ತಾರೆ, ಇಬ್ಬರು ಅಲ್ಲೇ ಉಳಿದುಕೊಳ್ತಾರೆ. ಈ ಒಂದು ಸೀಸನ್ನ ಇಬ್ಬರು ಕಂಟೆಸ್ಟೆಂಟ್ ಅಥವಾ ಸ್ಪರ್ಧಿಗಳು ಅಂತ ಏನು ಹೇಳ್ತೀವಿ, ಸ್ಪರ್ಧಿಗಳಾಗಿ ಮುಂದುವರಿಯುತ್ತಾರೆ ಅನ್ನೋ ರೀತಿಯಲ್ಲಿ ಸುದೀಪ್ ಹೇಳಿಬಿಡ್ತಾರೆ. ಈ ಕುರಿತಾಗಿ ಅಂತಹದ್ದು ಒಂದಿಷ್ಟು ಚರ್ಚೆ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಈ ಕುರಿತಾಗಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇರಬಹುದು ಅಥವಾ ಇಬ್ಬರು ಸ್ಪರ್ಧಿಗಳಾಗಿ ಯಾರು ಮುಂದುವರಿಯಬಹುದು ಅನ್ನೋದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋದಾದರೆ, ಈ ಒಂದು ಜನಗಳು ಹೇಳ್ತಾ ಇರುವ ರೀತಿಯಲ್ಲಿ, ಅದೇ ರೀತಿಯಾಗಿ ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಾಗಿ ರಜತ್ ಮತ್ತು ತ್ರಿವಿಕ್ರಮ್ ಮುಂದುವರಿಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಬಿಗ್ ಬಾಸ್ ಸೀಸನ್ನ ಸ್ಪರ್ಧಿಗಳಾಗಿ ಇವರು ಮುಂದುವರೆದರೆ ಖಂಡಿತವಾಗಿಯೂ ಜನಗಳು ಇವರಿಗೆ ಸಪೋರ್ಟ್ ಮಾಡ್ತಾರಾ, ಅಥವಾ ಬಿಗ್ ಬಾಸ್ ಕುರಿತಾಗಿ ಏನು ಅಭಿಪ್ರಾಯಗಳು ಜನರಲ್ಲಿ ಹುಟ್ಟುಕೊಳ್ಳುತ್ತೆ. ಕಳೆದ ಸೀಸನ್ನಲ್ಲಿ ಈಗಾಗಲೇ ತಮ್ಮದೇ ಆದಂಥ ಒಂದು ಫ್ರೇಮ್ನ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥವ್ರು ಅವರುಗಳು ಬಿಗ್ ಬಾಸ್ ಮನೆಗೆ ಬಂದರೆ ಈಗಿರುವಂಥ ಸ್ಪರ್ಧಿಗಳಿಗೆ ಸಾಕಷ್ಟು ತೊಂದರೆ ಅಂತಹದ್ದೆಲ್ಲವೂ ಕೂಡ ಎದುರಾಗುತ್ತಾ. ಈ ರೀತಿಯಾದಂಥ ವಿಷಯಗಳ ಕುರಿತಾಗಿ ಜನಗಳು ಏನು ಹೇಳ್ತಾರೆ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಈ ಕುರಿತಾಗಿ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದಾದರೆ ಯಾರು ಉಳಿಬಹುದು, ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಮಾಜಿ ಸ್ಪರ್ಧಿಗಳಾಗಿ ಆಗಮಿಸಿರ್ತಕ್ಕಂಥವರ ಪೈಕಿ ಉಳಿಯೋದ್ರಲ್ಲಿ ತಪ್ಪೇನಿದೆ, ಅದು ತಪ್ಪಾ ಸರಿನಾ? ಈ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.